ನಾವು ಆಗುಂಬೆಯಿಂದ ಹೊರಟಿದೆ ಕೊಟ್ಟಿಗೆಹಾರಗೆ. ಸೊ ಕೊಟ್ಟಿಗೆಹಾರದಲ್ಲಿ ನಾವು KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಭೇಟಿ ಕೊಟ್ರಿ. ಇಲ್ಲಿ ನಿಮಗೆ 30 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು. ಯಾರು ಏನೂ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಹಾಗೆ ಈ ಸೀಸನ್ಲಿ ಎಸ್ಪೆಷಲಿ ರೇನಿ ಸೀಸನ್ ಆಗಿರೋದ್ರಿಂದ ಇವಾಗ ಹೊರಟ್ರೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆ ಎಂಟ್ರ್ ಆಗ್ತಿದ್ದಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಟ್ರಸ್ಟ್ನ ಮೂಲ ಉದ್ದೇಶ ಬಂದು ಈಗಿನ ಯುವಕರು ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲ ಅರಿವು ಮೂಡಿಸೋಕ್ಕೆ. ಸೊ ನಾವು ಹೇಳ್ತಿರಲ್ಲ ಅಪ್ಬ್ರಿಂಗಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಮಕ್ಕಳಿಗೆ ಇವಾಗಿಂದನೇ ನಾವು ಒಳ್ಳೆಯದನ್ನು ತೋರಿಸ್ಕೊಂಡು ಒಳ್ಳೆಯದನ್ನು ಹೇಳ್ಕೊಟ್ಟು ಬಂದರೆ ಮುಂದೆ ಅವರು ಸೊಸೈಟಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾರೆ. ಸೊ ಈ ಪ್ರತಿಷ್ಠಾನ ಏನಿದೆ, ನೀವು ಇದರೊಳಗಡೆ ಬರೀ ತೇಜಸ್ವಿಯವರ ಫೋಟೋಸ್ ಆಗಲಿ ಅವ್ರ ಬಗ್ಗೆ ಮಾತ್ರ ಅಲ್ಲ, ಅದು ಬಿಟ್ಟು ನಿಮಗೆ 2-3 ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲಿ ನೀವು ಈ ಬರ್ಡ್ಸ್ ಆಗಿರಲಿ, ಇನ್ಸೆಕ್ಟ್ಸ್ ಆಗಿರಲಿ, ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಆಮೇಲೆ ವರ್ಲ್ಡ್ ಆಫ್ ಆರ್ಕಿಡ್ಸ್ ಅಂತ ಇದೆ. ಸೊ ನೀವು ವೆರೈಟಿ ಆಫ್ ಆರ್ಕಿಡ್ಸ್ ನೋಡ್ಬೋದು. ಸೊ ಆಮೇಲೆ ಆನಂತರ ಇನ್ನೊಂದು ಸೆಕ್ಷನ್ ಇದೆ ಎಲ್ಲಿ ನೀವು ವಿಂಟೇಜ್ ಕ್ಯಾಮ್ರಾಸ್ ಆಗಿರಲಿ, ವಿಂಟೇಜ್ ಫೋನ್ಸ್ ಆಗಿರಲಿ, ವಿಂಟೇಜ್ ಹಳೆ ವಸ್ತುಗಳೇನಿದೆ ಇದನ್ನು ನೀವು ನೋಡ್ಕೊಂಬರ್ಬೋದು. ಇದು ನೋಡಿ, ಇದು ಫ್ಲೈಯಿಂಗ್ ಲಿಸರ್ಟ್ ಅಂತೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ. ಹಾಗೆ ನಿಮಗೆ ಇದು ನಾಲೆಜ್ ಕೂಡ ತಗೊಂಡಂಗಿರುತ್ತೆ. ಸೊ ಹಾಗೆ ನೋಡಿ ನಾನು ತೇಜಸ್ವಿಯವರ ಈ ಮಾತುಗಳು ತುಂಬ ಇಷ್ಟ ಆಯಿತು ನನಗಂತೂ. ಮಾತನಾಡದೇ ಇರುವ ಮೌನವೂ ಒಂದು ಮಾತು. ಸೊ ಎಲ್ಲನೂ ನೀವು ಹೇಳಿಬಿಟ್ಟೇ ಅರ್ಥ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ನೀವು ಮಾತಾಡದೇ ಇದ್ದಾಗ ಅದು ಕೂಡ ಒಂದು ಮಾತಂತ ಕನ್ಸಿಡರ್ ಆಗುತ್ತೆ. ಸೊ ನನಗೆ ಹಾಗೆ ತೇಜಸ್ವಿಯವರ ಇನ್ನೊಂದು ಮಾತುಗಳು ತುಂಬ ಇಷ್ಟ ಆಯಿತು. ಏನು ಅಂದರೆ, ನೀವು ಎಲ್ಲಿಯವರೆಗೂ ಒಂದು ಭಾಷೆ ಬಳಸ್ತೀರಾ ಅಲ್ಲಿಯವರೆಗೂ ಆ ಭಾಷೆ ಉಳಿಯುತ್ತದೆ, ಇಲ್ಲಾಂದರೆ ಅದು ಸತ್ತಂಗೆ ಲೆಕ್ಕ. ಸೊ ಇದೆಲ್ಲ ಕೇಳ್ತಾ ನನಗೆ ಆಮೇಲೆ ಇದ್ರ ಬಗ್ಗೆ ಎಷ್ಟು ಡೀಪಾಗಿ ಅರ್ಥ ಇದೆ ಅಂತ ಅನ್ನಿಸ್ತು ನನಗೆ. ಇದೆಲ್ಲ ತುಂಬ ಬರೀ ಸುಮ್ಮನೆ ಹೇಳಬೇಕು ಅಂತ ಹೇಳಲಿಲ್ಲ. ಸೊ ಇದೆಲ್ಲ ಎಷ್ಟು ಡೀಪ್ ಮೀನಿಂಗ್ ಇದೆ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಸೊ ನೋಡಿ, ಇದೇ ನಾನು ವಿಂಟೇಜ್ ಸೆಕ್ಷನ್ ಬಗ್ಗೆ ಮಾತಾಡ್ತಿದ್ದು. ಸೊ ಇಲ್ಲಿ ಬೇಸಿಕಲಿ ನಿಮಗೆ ಎಲ್ಲ ವಿಂಟೇಜ್ ಐಟಮ್ ಸಿಗುತ್ತೆ, ನೋಡ್ಕೊಂಬರ್ಬೋದು. ಹಾಗೆ ನೋಡ್ತಾ ನಾನೊಂದು ರೇಡಿಯೋ ನೋಡಿದೆ, ಆನ್ ಆಗಿತ್ತು. ಸೊ ನಾನು ಕಾಯ್ತಾನೆ ಇದ್ದೆ, ಏನಾದರೂ ನನ್ನ ಬಗ್ಗೆ ಬರುತ್ತಾ ಇಲ್ಲ, ಏನಾದರೂ ಹಳೆ ಇನ್ಫಾರ್ಮೇಷನ್ ಬರುತ್ತಾ ಅಂತ. ಸೊ ಅನ್ಫಾರ್ಚುನೇಟ್ಲಿ ಏನೂ ಬಂದಿಲ್ಲ. ನೋಡಿ, ಇವಾಗ ನಾನು ಆ ವಿಂಟೇಜ್ ಕ್ಲಿಪ್ಪಿಂಗ್ ಹಾಕ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಈ ಟ್ರಸ್ಟಿನ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದಲ್ಲಿ ನೀವು ಗೂಗಲಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ ಅಂತ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಟ್ರಸ್ಟ್ ಅಂತ ಹಾಕಿ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಯಾರೆಲ್ಲ ನೀವು ಆಗುಂಬೆ ಸೈಡ್ ಹೋಗ್ತಿರೋ ಖಂಡಿತ ಒಂದ್ಸರಿ ಭೇಟಿ ಮಾಡ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಯೂನಿಕ್ ಆಗಿರುತ್ತೆ. ನಾವು ಕ್ಯಾಶುವಲಿ ಟ್ರೆಕ್ಕಿಂಗ್ ಅಂತ ಆಗಲಿ, ಸೈಟ್ ಸೀಯಿಂಗ್, ಟೂರಿಸ್ಟ್ ಸ್ಪಾಟ್ ಅಂತ ಎಲ್ಲ ಹೋಗ್ತೀವಿ. ಬಟ್ ಇದನ್ನು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮಗೆ ನಾಲೆಜ್ ಶೇರಿಂಗ್ ಕೂಡ ಆಗುತ್ತೆ, ಹೋಗಿ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇದೇ ಥರ ಜಾಸ್ತಿ ಇನ್ಫಾರ್ಮೇಷನ್ ಆಗಲಿ, ನನ್ನ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಇದೆಲ್ಲ ನೋಡಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.